ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುಮಾ ಸ್ಟೋರೀಸ್. ಫ್ರೆಂಡ್ಸ್ ನೋಡಿ, ಇದು ಅರಿಶಿನ ಪೂಜೆಗೆ ತರ್ತೀವಲ್ಲ ಅರಿಶಿನ, ಅದು ಫ್ರೆಂಡ್ಸ್ ನೋಡಿ ಅರಿಶಿನದ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಪೂಜೆಗೆ ಅಂತ, ದೇವ್ರ ಪೂಜೆಗೆ, ನಮ್ಮ ಗ್ರಾಮ ದೇವತೆ ಪೂಜೆಗೆ ಅಂತ ಅರಿಶಿನ ತೊಗೊಂಬಂದಿದ್ದೀನಿ. ಅದು ತುಮಕೂರಿನ ಪ್ರತಿಷ್ಠಿತ ಅಂಗಡಿ, ಇಡೀ ತುಮಕೂರಿಗೆ ಹೋಲ್ಸೇಲ್ ಪೂಜಾ ಅಂಗಡಿ ಅದು ಹೋಲ್ಸೇಲು ಅಂತ ಹಾಕ್ಕೊಂಡಿರ್ತಾರೆ. ಮತ್ತು ನಮ್ಮದು ಇದು ಚೆನ್ನಾಗಿರುತ್ತೆ ಅಂತ ಬೇರೆ ಹಾಕ್ಕೊಂಡಿರ್ತಾರೆ. ನಮ್ಮದೇ ಅರಿಶಿನದ ಪುಡಿ ಅಂತ ಹಾಕ್ಕೊಂಡಿರ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಅರಿಶಿನದ ಪುಡಿಲೆಲ್ಲ ಹುಳ ಆಗಿದೆ. ಈ ಥರ ಮಾಡ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳು. ಅಂದರೆ ಎಷ್ಟು ಮೋಸ ಮಾಡ್ತಾರೆ ಜನಗಳಿಗೆ ನೋಡಿ. ಯಾರು ನೋಡಿ ಎಷ್ಟು ಹುಷಾರಾಗಿರಬೇಕು ನೋಡಿ. ಎಲ್ಲ ಅರಿಶಿನ ಇದು ನಾವು ಅಕ್ಷತೆಯನ್ನು ಮಾಡ್ತೀವಿ, ಅರಿಶಿನ ಕುಂಕುಮಕ್ಕೂ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಫ್ರೆಂಡ್ಸ್. ದೇವ್ರಿಗೂ ಎಲ್ಲ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಎಲ್ಲ ತೊಗೊಂಬರ್ತಾರೆ ನೋಡಿ. ಇದು ಅರಿಶಿನ ಕುಂಕುಮ ಎಲ್ಲ ಹುಳ ಆಗಿದೆ ನೋಡಿ. ಎಲ್ಲ ಹುಳ ನೋಡಿ ಫ್ರೆಂಡ್ಸ್, ಎಲ್ಲ ಹರಿದಾಡ್ತಾ ಇದೆ ಹುಳಗಳೆಲ್ಲ. ಈ ಥರ ನೋಡಿ ಕಪ್ಗೆಲ್ಲ ಕಾಣ್ತಾ ಇತ್ತಲ್ಲ ನೋಡಿ ಫ್ರೆಂಡ್ಸ್, ಅದೆಲ್ಲ ಅರಿಶಿನದಲ್ಲಿ ಹುಳ ಆಗಿರೋದು. ಇದನ್ನು ತಂದು ಒಂದು 3-4 ದಿವಸನೂ ಆಗಿಲ್ಲ ಮನೆಗೆ. ಪೂಜೆಗೆ ಅಂತ, ದೇವ್ರ ಪೂಜೆಗೆ ಅಂತ ಒಳ್ಳೆ ಗ್ರಂಥಿಗೆ ಅಂಗಡಿ ಅಂತ ಹೋಗ್ತೀವಿ. ದೊಡ್ಡ ದೊಡ್ಡ ಅಂಗಡಿಲಿ, ದೊಡ್ಡ ಅಂಗಡಿಗಳಲ್ಲೇ ಎಷ್ಟು ಮೋಸ ಮಾಡ್ತಾರೆ ನೋಡಿ ಜನಗಳು. ದಯವಿಟ್ಟು ಜನಗಳು ತಿಳ್ಕೊಬೇಕು. ಎಲ್ಲದರಲ್ಲೂ ಮೋಸ ಬಂದಿದೆ ಫ್ರೆಂಡ್ಸ್. ಎಲ್ಲದರಲ್ಲೂ ಮೋಸ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಅದು ದೇವ್ರ ಪೂಜೆಗಿಡೋ ಅರಿಶಿನ ಕುಂಕುಮದಲ್ಲೂ ಮೋಸ ಮಾಡ್ತಾರೆ ಅಂದರೆ ಯಾವ ಥರ ನಂಬಬೇಕಾಗುತ್ತೆ ಹೇಳಿ ನೀವೇನಾ? ನೋಡಿ ಎಲ್ಲ ಹುಳಗಳು ಹರಿದಾಡ್ತಾ ಇದೆ. ಅದು ಅಂಗಡಿ ಹೆಸರು ಹೇಳಲ್ಲ, ಅದು ಗುಮ್ಚಿ ಸರ್ಕಲಲ್ಲಿದೆ ಗ್ರಂಥಿಗೆ ಅಂಗಡಿ. ಅದು ತುಮಕೂರಿಗೆ ಹೋಲ್ಸೇಲ್ ಗ್ರಂಥಿಗೆ ಅಂಗಡಿ ಅದು. ನೋಡಿ ಎಲ್ಲ ಹುಳ ಆಗಿ ಹರಿದಾಡ್ತಾ ಇದ್ದಾವೆ. ಈ ಥರ ಫ್ರೆಂಡ್ಸ್ ಎಲ್ಲ ಅರಿಶಿನ ಕುಂಕುಮ ಕೊಡೋದು. ಎಲ್ಲರೂ ದಯವಿಟ್ಟು ನೋಡಿ, ಎಲ್ಲರಿಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಥರ ಮೋಸ ಯಾರಿಗೂ ಆಗಬಾರ್ದು. ಅರಿಶಿನದಲ್ಲಿ ಹುಳ. ನಮ್ಮ ಅಂಗಡಿ, ನಾವು ಗೋಪುರಂ ಅರಿಶಿನ ಪುಡಿ ಕೊಡಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ನಮ್ಮ ಅಂಗಡಿಲೇ ಮಾಡಿರೋದು ಅರಿಶಿನ ಪುಡಿ, ತಗೊಳ್ಳಿ ಅಂತಾರೆ. ಎಷ್ಟು 1 ವರ್ಷ ಆಗಿರುತ್ತಾ, 2 ವರ್ಷ ಆಗಿರುತ್ತಾ ಈ ಪುಡಿ ಮಾಡಿಟ್ಟು. ಅದು ಕೊಡುವಾಗ್ಲೂ ಹುಳ ಆಗಿದೆಯಾ ಏನಂತ ಚೆಕ್ ಮಾಡಿನೂ ಕೊಡಲ್ಲ ಫ್ರೆಂಡ್ಸ್. ಎಲ್ಲ ನೋಡಿ ಎಷ್ಟು ಮೋಸ ಮಾಡ್ತಾರೆ. ದೊಡ್ಡ ದೊಡ್ಡ ಅಂಗಡಿಲೇ ಮೋಸ ಮಾಡಿದ್ರೆ ಸಣ್ಣ ಪುಟ್ಟ ಅಂಗಡಿಲೇ ಎಷ್ಟೋ ವಾಸಿ ಫ್ರೆಂಡ್ಸ್. ನಾವೆಲ್ಲ ಹೋಲ್ಸೇಲ್ ಕಡಿಮೆ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾವು ಪೂಜೆ ಅಂಗಡಿಗೆ ಹೋದರೆ ಈ ಥರ ಮೋಸ ಮಾಡ್ತಾರೆ ನೋಡಿ. ಎಲ್ಲ ಅರಿಶಿನ ಕುಂಕುಮ ಇನ್ನೂ ಓಪನ್ ಮಾಡಿಲ್ಲ. ಅರಿಶಿನ ತೆಗಿಯೋಕ್ಕೆ ಹೋದೆ, ಅದು ಸ್ವಲ್ಪ ಓಪನ್ ಆಗಿರೋದೇ ಕೊಟ್ಬಿಟ್ಟಿದ್ದಾರೆ. ಯಾರಿಗೂ ಓಪನ್ ಮಾಡಿ ಇಟ್ಟಿದ್ರೆ ಏನೋ ಗೊತ್ತಿಲ್ಲ, ಅದನ್ನೇ ನಮಗೆ ಹಾಕ್ಬಿಟ್ರು ಮೋಸ ಮಾಡಿ. ನಾವು ಓಪನ್ ಮಾಡಿದ್ರೆ ಅರಿಶಿನದ ಪುಡಿದಿಲ್ಲೆಲ್ಲ ಹುಳ ಹರಿದಾಡ್ತಾ ಇದೆ ನೋಡಿ. ಇದನ್ನ ಹೆಂಗೆ ನಾವು ಪೂಜೆಗೆ ಇಟ್ಕೊಳೋದು? ಹುಳ ಆಗಿರೋದು. ಇದಕ್ಕೇನು ಕಡಿಮೆ ದುಡ್ಡು ತೊಗೊಳ್ತಾರ? ಅಷ್ಟು ದುಡ್ಡಿಗೇನು ಬೆಲೆ ಇಲ್ವಾ ಫ್ರೆಂಡ್ಸ್? ಈ ಥರ ಮೋಸ ಮಾಡ್ತಾರೆ. ಎಲ್ಲದರಲ್ಲೂ ಮೋಸ ಹೇಗೆ ಮೋಸ ಮಾಡ್ತಾರೆ ಅಂತ ನಂಬಕ್ಕೆ ಆಗಲ್ಲ ಜನಗಳು ನೋಡಿ. ಎಲ್ಲ ಹುಳ ಎಲ್ಲ ಹರಿದಾಡ್ತಿದ್ದಾವೆ ನೋಡಿ. ಇದು ಒಂದು ಪ್ಯಾಕೆಟ್ ಮಾಡಿರೋದು ಕೊಟ್ಟಿದ್ದಾರೆ, ಇದು ಲೂಸ್ ಕೊಟ್ಟಿದ್ದಾರೆ. ಲೂಸ್ ಅಂದರೆ ಎಷ್ಟು ಮೋಸ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಪ್ಯಾಕೆಟ್ ಆಗಿರೋದು ಕೊಟ್ಟಿದ್ದಾರೆ, ಇದಾಗಿರೋದು ನೋಡಿ. ಹುಳಗಳೆಲ್ಲ ಹರಿದಾಡ್ತಾ ಇದ್ದಾವೆ ನೋಡಿ. ಕಪ್ಪು ಹುಳುಗಳೆಲ್ಲ ಹರಿದಾಡ್ತಿದ್ದಾವೆ. ಅದು ನಮ್ಮ ದೊಡ್ಡ ಅಂಗಡಿ, ಹೋಲ್ಸೇಲ್ ಅಂಗಡಿ ಅಂತ ಬೇರೆ ಹಾಕ್ಕೊಂಡಿರ್ತಾರೆ ಬೋರ್ಡು. ಭಾರಿ ಮೋಸ. ಪೂಜೆ ವಸ್ತುಗಳಲ್ಲೂ ಮೋಸ ಮಾಡ್ತಾರೆ. ಇನ್ನೇನು ದೇವ್ರವ್ರಿಗೆ ಇನ್ನೇನು ಒಳ್ಳೇದು ಮಾಡುತ್ತೆ ಅಂಥವ್ರಿಗೆ ದೇವರು ಒಳ್ಳೇದು ಮಾಡ್ತಾ ಇರ್ತಾನೆ. ಇಂಥ ಪೂಜೆ ಐಟಮ್ಗಳಲ್ಲೂ ದೇವ್ರಿಗೆ ಕೊಡೋ ವಸ್ತು, ಕುಂಕುಮ ಕೊಡೋ ಇದರಲ್ಲೂ ಮೋಸ ಮಾಡ್ತಾರೆ ಅಂದರೆ ಇನ್ನೇಗೆ ಜನ ನಂಬೋದು ನಾವು? ನೋಡಿ ಹೇಗಿದೆ ಅಂತ ನೋಡಿ, ನೀವೇ ನೋಡಿ. ಹುಳಗಳೆಲ್ಲ ಪಿತ ಅಂತಿದೆ. ಅದು ಅರ್ಧ kg ಅರಿಶಿನ ಫ್ರೆಂಡ್ಸ್. ಅರ್ಧ kg ಅರಿಶಿನಕ್ಕೆ ಏನು ಸುಮ್ಮನೆ ದುಡ್ಡು? 100 ಗ್ರಾಮ್ ಅರಿಶಿನಕ್ಕೆ ಎಷ್ಟು ದುಡ್ಡು ತಗೊಂತಾರೆ? ಅರ್ಧ kg ಅರಿಶಿನಕ್ಕೆ ನೋಡಿ ಎಷ್ಟು ಹುಳ ಓಡಾಡ್ತಿದ್ದಾವೆ. ಅರ್ಧ kg ಅರಿಶಿನ, ಈಗೆಲ್ಲ ದುಡ್ಡು ವೇಸ್ಟ್. ಅವ್ರು ಕೊಡ್ತಾರೆ ವಾಪಸ್? ಏನೂ ಕೊಡಲ್ಲ. ಆ ಥರ ಮೋಸ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಜನಗಳು. ಹುಷಾರಾಗಿರಿ ಫ್ರೆಂಡ್ಸ್. ಪೂಜೆ ಸಾಮಾನಲ್ಲೂ ಮೋಸ ಮಾಡ್ತಾರೆ ಅಂದರೆ ದೇವ್ರಿಗೆ ಕೊಡೋದ್ರಲ್ಲೂ ಮೋಸ ಮಾಡ್ತಾರೆ ಜನಗಳು. ಓಕೆ, ಇನ್ಯಾವುದ್ರಲ್ಲಿ ಮೋಸ ಮಾಡಲ್ಲ ಹೇಳಿ? ನೋಡಿ ಎಲ್ಲ ನೋಡ್ಕೊಂಡು ತರಬೇಕು ಫ್ರೆಂಡ್ಸ್. ನಾವು ಕೊಟ್ಬಿಡ್ತಾರೆ ದೊಡ್ಡ ಅಂಗಡಿ, ಚೆನ್ನಾಗಿರುತ್ತೆ ಮೆಟೀರಿಯಲ್ ಅಂತ ಹೋಗ್ಬಿಡ್ತೀವಲ್ಲ, ಆ ಥರ ಈ ಥರ ಮೋಸ ಮಾಡ್ತಾರೆ ನೋಡಿ. ಇದನ್ನೆಲ್ಲ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮೋಸ ಯಾರಿಗೂ ಆಗಬಾರ್ದು ಫ್ರೆಂಡ್ಸ್. ನೋಡಿ ಈ ಥರ ಮೋಸ ಮಾಡ್ತಾರೆ. ನಾವು ತರುವಾಗಲೇ ಜನಗಳು ನೋಡ್ಕೊಂಡು ಚೆನ್ನಾಗಿದೆಯಾ ಇಲ್ವಂತ ಚೆಕ್ ಮಾಡ್ಕೊಂತಂದರೆ ವಾಸಿ. ತಂದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಹೋಯ್ತು, ಪ್ರಾಡಕ್ಟು ಹೋಯ್ತು.